ಹೇಳ್ಬೇಕು, ಮುಖಕ್ಕೆ ಹೊಡೆದು ಹೇಳೋ ತರ ಹೇಳ್ಬೇಕು. ಬರೀ ಮ್ಯಾನಿಪ್ಯುಲೇಟ್ ಮಾಡಿ ಅಪೋಸಿಟ್ ಪರ್ಸನ್ ನ ಬೇರೆ ತರ ಪೋರ್ಟ್ರೇ ಮಾಡೋದು. ಇನ್ನೊಂದು ಟ್ರ್ಯಾಕ್ ಮತ್ತೊಂದು ಟ್ರ್ಯಾಕ್ ನಾನ್ ಶುರು ಮಾಡ್ಕೊಂಡಿರ್ಲಿಲ್ಲ. ಎಲ್ಲ ಮಾಡ್ತೀರಲ್ವಾ ನಮ್ಮ ಮುಂಚೆ ಆಗಲ್ಲ. ಓಕೆ, ಒಂದು ವ್ಯಕ್ತಿಗೆ ನೀವು ಅಸಹ್ಯ ಅಂತ ಹೇಳ್ತೀರಲ್ವಾ, ಯಾರು ಅಧಿಕಾರ ಇದ್ರು ನಿಮ್ಗೆ ಎಷ್ಟು ಹೊಡಿದ್ರೆ ಸಾಕಾಗಲ್ಲ ಇದು. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರತಿ ಸಂಡೇ ಎಪಿಸೋಡ್ನಲ್ಲೂ ಒಂದು ಚಿಕ್ಕ ಆ್ಯಕ್ಟಿವಿಟಿ ಇದ್ದೇ ಇರುತ್ತೆ. ಅದೇ ರೀತಿ ಈ ಸಂಡೇ ಎಪಿಸೋಡ್ನಲ್ಲೂ ಒಂದು ಚಿಕ್ಕ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹೌದು, ಪಂಚಿಂಗ್ ಬ್ಯಾಗನ್ನು ಇಟ್ಟಿರ್ತಾರೆ. ಆ ಪಂಚಿಂಗ್ ಬ್ಯಾಗ್ ಮೇಲೆ ನೀವು ಯಾರಿಗೆ ಮುಖಕ್ಕೆ ಹೊಡೆದಂಗೆ ಹೇಳಬೇಕು, ಅವರ ಒಂದು ಭಾವಚಿತ್ರ ಅಂಟಿಸಿ ಹೊಡೆದು ಜೋರಾಗಿ ಹೇಳಬೇಕು ಅಂತ ಸುದೀಪ್ ಸರ್ ಹೇಳಿರ್ತಾರೆ. ಅದೇ ಥರ ಯಾರಿಗೆ ಯಾರು ಪಂಚ್ ಮಾಡಿ ಏನು ಹೇಳಿದ್ರು ಎಲ್ಲವನ್ನು ನೋಡೋಣ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್, ಲೈಕ್ ಮಾಡ್ಕೊಳ್ಳಿ. ಹಾಗೆ ಈ ಸೀಸನ್ ವಿನ್ನರ್ ಯಾರಾಗಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸುದೀಪ್ ಸರ್ ಹೇಳಿದ ರೀತಿ ಮುಖಕ್ಕೆ ಹೊಡೆದಂಗೆ ಯಾರಿಗೆ ಹೇಳಬೇಕು ಅಂತ ಹೇಳಿರ್ತಾರೆ. ಅದೇ ರೀತಿ ಈಗ ಗಿಲ್ಲಿ ಮತ್ತು ರಘು ಅವರು ಅಶ್ವಿನಿ ಫೋಟೋ ಅಂಟಿಸಿ ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಆದರೆ ಗಿಲ್ಲಿ ರಘು ಅವರು ಏನು ಕಾರಣ ಕೊಟ್ಟಿದ್ದಾರೆ ಅಂತ ಈ ಪ್ರೊಮೋದಲ್ಲಿ ಬಂದಿಲ್ಲ. ಅದಾದಮೇಲೆ ರಾಶಿಕಾ ಅವರು ಬರ್ತಾರೆ. ರಾಶಿಕಾ ಅವರು ಕೂಡ ಅಶ್ವಿನಿ ಅವರ ಭಾವಚಿತ್ರವನ್ನು ಇಟ್ಟು ಹೊಡಿತಾರೆ ಅಂತ ಹೇಳ್ಬೋದು, ಅಂದರೆ ಪಂಚ್ ಮಾಡ್ತಾರೆ. ರಾಶಿಕಾ ಹೇಳ್ತಾರೆ, ಈ ಮನೆಯಲ್ಲಿ ಎಲ್ಲರನ್ನೂ ಮ್ಯಾನಿಪ್ಯುಲೇಟ್ ಮಾಡೋದು, ನಾನು ಒಳ್ಳೆಯವಳು ಹಾಗೆ ಹೀಗೆ ಅಂತ ಎದುರುಗಡೆ ಇರುವ ವ್ಯಕ್ತಿಯನ್ನು ಬೇರೆ ರೀತಿ ಪೋರ್ಟ್ರೇ ಮಾಡಿ ಹೇಳೋದು ಅಂತ ಈ ರೀತಿ ರಾಶಿಕಾ ಅವರು ಕಾರಣ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದಾದ ನಂತರ ಅಶ್ವಿನಿ ಅವರು ಬರ್ತಾರೆ. ಅಶ್ವಿನಿ ಅವರು ರಾಶಿಕಾಗೆ ಪಂಚ್ ಮಾಡ್ತಾ ಇದ್ದಾರೆ. ರಾಶಿಕಾ ತನ್ನನ್ನು ತಾನು ಈ ಮನೆಯ ಮಿಸ್ ಯೂನಿವರ್ಸಲ್ ಅಂದ್ಕೊಂಡು ಬಿಟ್ಟಿದ್ದಾಳೆ. ಒಬ್ಬರು ಇದ್ದರು, ಅವ್ರ ಜೊತೆ ಒಂದು ಟ್ರ್ಯಾಕ್, ಮತ್ತೊಂದು ಕಡೆ ಇನ್ನೊಂದು ಟ್ರ್ಯಾಕ್. ಅದೇ ರೀತಿ ಈ ಮನೆಯಲ್ಲಿ ವೇಸ್ಟ್ ನೀನು, ನಿನ್ನ ಥರ ನಾನಲ್ಲ ಅಂತ ಹೇಳಿ ಪಂಚ್ ಮಾಡ್ತಾ ಇದ್ದಾರೆ. ನಂತರ ರಕ್ಷಿತಾ ಅವರು ಬರ್ತಾರೆ. ಧ್ರುವಂತ್ ಅವರ ಮೇಲೆ ಇಷ್ಟು ಸಿಟ್ಟಿದೆ ಅಂತ ಇವತ್ತೇ ಗೊತ್ತಾಗಿದ್ದು ಪಂಚಿಂಗ್ ಬ್ಯಾಗ್ಗೆ ಧ್ರುವಂತ್ ಅವರ ಫೋಟೋ ಇಟ್ಟು ಏನೇನೋ ಬೇಕು ಈ ರೀತಿ ಮಾತಾಡ್ತೀನಿ ಅಂತ ನನ್ನನ್ನು ಇಮಿಟೇಟ್ ಮಾಡಿ ನನ್ನನ್ನು ಹೀಯಾಳಿಸ್ತಿರಲ್ಲ ನೀವು, ಮತ್ತೆ ಒಬ್ಬ ವ್ಯಕ್ತಿಗೆ ಅಸಹ್ಯ ಹಾಗೆ ಹೀಗೆ ಅಂತ ಹೇಳ್ತೀರಾ ಅಂತ ಪಂಚ್ ಮಾಡ್ತಾ ಇರುವಾಗ ಪಂಚಿಂಗ್ ಬ್ಯಾಗ್ ಕೆಳಗೆ ಬಿದ್ದರೂ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಹೊಡಿತಾ ಇದ್ದಾರೆ. ರಕ್ಷಿತಾ ಅವರು ಹೊಡಿಬೇಕಾದ್ರೆ ಧ್ರುವಂತ್ ಅವರು ನಗ್ತಾ ಇದ್ದಾರೆ ಅಂತ ಹೇಳ್ಬೋದು. ನನಗೆ ಎಷ್ಟು ಹೊಡೆದ್ರೂ ಸಾಕಾಗ್ತಿಲ್ಲ ಅಂತ ರಕ್ಷಿತಾ ಹೇಳ್ತಾ ಇದ್ದಾರೆ. ಈ ರೀತಿ ಕಿಚ್ಚ ಸುದೀಪ್ ಅವರು ಕೊಟ್ಟಿರೋ ಆಕ್ಟಿವಿಟಿ ನಡೀತಾ ಇದೆ ಅಂತ ಹೇಳ್ಬೋದು. ಹಾಗೆ ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.